ಇನ್ನು ಈ ಪಟ್ಟಣಗೆರೆಯಲ್ಲಿ ಶೆಡ್ ಹೊಂದಿರುವಂತಹ ಮಾಲೀಕ ಜಯಣ್ಣಗೂ ಕೂಡ ಇದೀಗ ಖಾಕಿ ಪಡೆ ಡ್ರಿಲ್ ಮಾಡ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಲೀಕ ಜಯಣ್ಣಗೂ ಕೂಡ ಚಳಿ ಬಿಡಿಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ದಾರೆ. ನಿನ್ನೆ ಪೊಲೀಸ್ ವಿಚಾರಣೆಗೆ ಹಾಜರಾದ ಬಳಿಕ ಜಯಣ್ಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವ ಶೆಡ್ನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮರ್ಡರ್ ಆಗಿತ್ತು ರೇಣುಕಾಸ್ವಾಮಿದು, ಆ ಶೆಡ್ಗೆ ಸಂಬಂಧಪಟ್ಟಂತೆ ಶೆಡ್ನ ಮಾಲೀಕ ಜಯಣ್ಣ ವಿಚಾರಣೆಗೆ ಹಾಜರಾಗಿದ್ರು. ಹಾಜರಾದ ಬಳಿಕ ಜಯಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲದೆ ಘಟನೆ ನಡೆದಿದೆ, CCTV ನೋಡಿದ ಮೇಲೇ ನನಗೆ ಗೊತ್ತಾಗಿದ್ದು. ಈ ಪ್ರಕರಣ ಏನು ನಡೆದಿದೆ, ಹತ್ಯೆ ಏನು ನಡೆದಿದೆ, ಆ ಕೊಲೆ ನನಗೆ ಗೊತ್ತಿಲ್ಲದೆ ನಡೆದಿರುವಂತಹ ಒಂದು ಘಟನೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ CCTVಯನ್ನು ನೋಡಿದ ಮೇಲೆ ಅವರು ನನ್ನ ಶೆಡ್ಗೆ ಬಂದಿದ್ದಾರೆ ಎನ್ನುವಂತಹ ಒಂದು CCTV ಫುಟೇಜ್ಗಳನ್ನು ನೋಡಿದ ಮೇಲೇ ನನಗೆ ಎಲ್ಲ ಗೊತ್ತಾಗಿದ್ದು. ಆ ಶೆಡ್ಡನ್ನು ನಾನು ಕಿಶೋರ್ ಅನ್ನೋರಿಗೆ ಬಾಡಿಗೆ ಕೊಟ್ಟಿದ್ದೀನಿ, ನಾನು ಕೂಡ ಅದನ್ನು ಬಾಡಿಗೆ ಕೊಟ್ಟಿದ್ದೀನಿ, ನಾನು ಕೂಡ ನನ್ನ ಸ್ವಂತಕ್ಕೆ ಬಳಕೆ ಮಾಡ್ಕೊಳ್ತಾ ಇಲ್ಲ. ಕಿಶೋರ್ ಅನ್ನುವಂತಹ ವ್ಯಕ್ತಿಗೆ ನಾನು ಬಾಡಿಗೆ ಕೊಟ್ಟಿದ್ದೀನಿ. ಇನ್ನು ಜಾಗದ ಬಗ್ಗೆ ಪ್ರಶ್ನೆ ಮಾಡಿದ್ರು, ನಾನು ಹೀಗಾಗಿ ವಿಚಾರಣೆ ಕೂಡ ಎದುರಿಸಿದ್ದೀನಿ. ಪಟ್ಟಣಗೆರೆ ಶೆಡ್ ಮಾಲೀಕ ಜಯಣ್ಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ವಿಚಾರಣೆ ಕರೆದಿದ್ದ ಉದ್ದೇಶ ಏನು? ಲ್ಯಾಂಡ್ ಓನರ್ ಬಗ್ಗೆ, ಲ್ಯಾಂಡ್ ಪ್ರಾಪರ್ಟಿ ಬಗ್ಗೆ. ಅವತ್ತು ಸರ್ ಎಲ್ಲರೂ ಶೆಡ್ಗೆ ಹೋಗೋದಿಲ್ಲ, ನಿಮ್ಗೆ ಏನಂತ ಹೇಳ್ಬಿಟ್ಟು ಶೆಡ್ಗೆ ಹೋಗೋದು ನನಗೆ ಗೊತ್ತೇ ಇಲ್ಲ ಅವ್ರು ಹೋಗಿರೋದು. ನಿಮ್ಗೆ ಗೊತ್ತಿಲ್ಲದಂಗೆ ಹೋಗಿ ಕಿಶೋರ್ ಹತ್ರ ಇರುತ್ತೆ, ಕಿಶೋರ್ ಬಾಡಿಗೆದಾರ ಭಾವನತೆ ಇದೆ, ನಮಗೂ ಅಲ್ಲಿ ಇದಕ್ಕೆ ಹೋಗಲ್ಲ. ಅಷ್ಟೇ 10ನೇ ತಾರೀಕು ಟಿವಿಲಿ ನೋಡಿದಾಗಲೇ ಬಂದಿದೆ. ಈ ಪೊಲೀಸ್ ಏನು ಯಾವಾಗ ಈ ಪ್ರಶ್ನೆ ಏನು ಮಾಡಿಲ್ಲ, ಪ್ರಾಪರ್ಟಿ ಬಗ್ಗೆ ಮಾತ್ರ ಮಾತಾಡ ಸರ್. ನಿಮಗೆ ಅದು ಕೊಲೆ ನಡೆದ ವಿಚಾರ ಅಥವಾ ಹಲ್ಲೆ ನಡೆದ ವಿಚಾರ ಯಾವತ್ತು ಅಂದ್ರೆ ಘಟನೆ ಆದ ನಾಳೆ ಏನಾದ್ರು ಗೊತ್ತಾಗಿತ್ತ ನಿಮ್ಗೆ? ಯಾಕಂದ್ರೆ CCTV ಕ್ಯಾಮ್ರಾಗಳೆಲ್ಲ ಇವು ಸಿಕ್ಕಿತ್ತು. ಸೊ ನೀವು ಯಾವ ಅದ್ರ ಫಾಲೋ ಅಪ್ ಇರೋದ್ರಿಂದ CCTV ಇದೆ, ಬಟ್ CCTV ನಮ್ಮ ಹತ್ರ ಇಲ್ಲ. ಅದನ್ನ ಇವರೇ ಬಂದು ಸೀಸ್ ಮಾಡಿದ್ರೆ ಅವ್ರು ತಗೊಂಡೋಗಿದ್ದಾರೆ. ಅಲ್ಲ, ಘಟನೆ 2 ದಿನ ನಮ್ಗೆ ಗೊತ್ತಿಲ್ಲ, ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಮಾತಾಡಿದಾರೆ ಯಾರು? ಕಿಶೋರ್ ಇನ್ನ ಮಾತಾಡಿದ್ದಾರೆ. ನಿಮ್ ವಿನಯ್ ಅವರು ಏನಾದ್ರು ನನ್ನ ತಂಗಿ ಮಗ. ಸರ್, ಈಗ ಈ ಒಂದು ನಿಮ್ಮ ಶೆಡ್ಡಲ್ಲಿ ಈ ತರ ನಡೆದಿದೆ, ಏನು ಹೇಳ್ತೀರಿ ಇದ್ರ ಬಗ್ಗೆ? ನಾನು ಹೇಳಿದ್ರು ನನಗೆ ಗೊತ್ತಿಲ್ಲದೆ ನಡೆದೋಗಿದೆ. ಈಗ ನಡೆದಿರೋದ್ರ ಮೇಲೆ ಕಾನೂನು ಪ್ರಕಾರ ನಡೆಸ್ಕೊಂಡು ಮತ್ತೆ ಯಾವತ್ತು ಬನ್ನಿ ಅಂತ ಸರ್? ಹಿಂದೆ ದರ್ಶನ್ ಅವ್ರ ಸಿನಿಮಾಗಳು ಅಲ್ಲಿ ಶೂಟಿಂಗ್ ಆಗಿದ್ದಕ್ಕೆ ನೀವೇನಾದ್ರು ಕೊಟ್ಟಿದ್ರ ಸರ್? ಆಗಿದೆ ಇಲ್ಲ, ನನ್ನ ತಂಗಿ ಮಗನೇ ನಡೆಸಿದ್ದೆ 2 ದಿನ. ಈ ತರ ಬರ್ತಿದ್ರು ಅವಾಗ ಎರಡೇ ಸತಿ ಬಂದು. ಸರ್, ಯಾವಾಗ ಬಂದಿದ್ರು ಮುಂಚೆ? ಅದು ಆದಾಗ ಕಾಟೇರನ ಯಾವ್ದೋ ಒಂದು ಪಿಕ್ಚರ್ ಒಂದು ಮಾಡಿದ್ರು. ಒಂದೇ ಖಂಡಿತ ಬರ್ತೀನಿ. ಅಲ್ಲ, ಈಗ ಬನ್ನಿ ನೆಕ್ಸ್ಟ್ ಬನ್ನಿ ಅಂತ ಹೇಳಿದಾರ ಅಂತ ಕರಿತೀನಿ ಅಂತ ಹೇಳಿಲ್ಲ. ನನ್ನ ಅವಶ್ಯಕತೆ ಇದ್ದರೆ ನನಗೆ ಹೇಳ್ತಾರೆ, ನಾನು ಬರ್ತೀನಿ. ನಂಬರ್ ಎಲ್ಲ ಕೊಟ್ಟಿದ್ದೀನಿ, ಬರ್ತೀನಿ. ಥ್ಯಾಂಕ್ ಯು. ಅಲ್ಲಿ ಕನ್ನಡಪುರ ಸಂಘಟನೆ ನಡೆಸಿದ್ದೆ, ಅವತ್ತಿಂದ